ಫುಡ್ ವಿಷಯಕ್ಕೆ ಬಂದರೆ ದೋಸೆ ಎಷ್ಟೋ ಜನರ ಫೇವ್ರೆಟ್ ಫುಡ್. ಇತ್ತೀಚೆಗೆ ಹಲವಾರು ವೆರೈಟಿಯ ದೋಸೆಗಳು ಬಂದರೂ ಕೂಡ ಮಸಾಲೆ ದೋಸೆ ಮಾತ್ರ ಅದೆಷ್ಟೋ ಜನರ ಫೇವ್ರೆಟ್ ಡಿಶ್ ಆಗಿ ಈಗಲೂ ಕೂಡ ಉಳ್ಕೊಂಡಿದೆ. ಇಂತಹ ಮಸಾಲೆ ದೋಸೆಯನ್ನು ಫಸ್ಟ್ ಸ್ಟಾರ್ಟ್ ಮಾಡಿದ್ಯಾರು, ಇದು ಹೇಗೆ ಎಲ್ಲಿ ಸ್ಟಾರ್ಟ್ ಆಯಿತು ಅನ್ನೋದರ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೇವೆ, ಕೇಳಿ. ದೋಸೆ ಅದೆಷ್ಟೋ ಜನರ ಫೇವ್ರೆಟ್ ಫುಡ್. ಕೆಲವರಿಗೆ ಡೈಲಿ ದೋಸೆ ಮಾಡಿಕೊಟ್ರೂ ಬೇಜಾರಿಲ್ಲದೆ ತಿಂತಾರೆ. ಅಷ್ಟರ ಮಟ್ಟಿಗೆ ದೋಸೆ ಕೆಲವರ ಫೇವ್ರೆಟ್ ಫುಡ್. ದಕ್ಷಿಣ ಭಾರತದ ಒಂದು ಜನಪ್ರಿಯ ತಿಂಡಿ ಇದ್ದರೆ ಅದು ದೋಸೆ. 5ನೇ ಶತಮಾನದಿಂದಲೂ ಕೂಡ ಈ ದೋಸೆ ಅಸ್ತಿತ್ವದಲ್ಲಿದೆ ಅಂತ ಹೇಳಲಾಗಿದೆ ಕೂಡ. ಚಾಲುಕ್ಯ ರಾಜ 3ನೇ ಸೋಮೇಶ್ವರ ದೋಸೆ ಬಗ್ಗೆ ಉಲ್ಲೇಖಿಸಿದ್ದಾರೆ. ಆಹಾರ ಇತಿಹಾಸಕಾರರಾದಂತಹ ತಂಗಪ್ಪನವರು ದೋಸೆಯ ಇತಿಹಾಸದ ಬಗ್ಗೆ ಉಲ್ಲೇಖಿಸಿದ್ದಾರೆ. ಅವರ ಪ್ರಕಾರ ಕರ್ನಾಟಕದ ಉಡುಪಿಯಲ್ಲಿ ದೋಸೆ ಹುಟ್ಟಿಕೊಂಡಿದೆ ಅಂತ ಹೇಳಿದ್ದಾರೆ. ಆದರೆ ತಮಿಳಿನ ಇತಿಹಾಸಕಾರರೊಬ್ಬರು 1ನೇ ಶತಮಾನದಲ್ಲೇ ತಮಿಳು ಸಂಸ್ಕೃತಿಯಲ್ಲಿ ದೋಸೆಯ ಬಗ್ಗೆ ಉಲ್ಲೇಖ ಇದೆ ಅಂತ ಹೇಳಿದ್ದಾರೆ. ಈ ದೋಸೆಯ ಬಗ್ಗೆ ಏನೇ ಒಂದು ವಿಚಾರಗಳಿದ್ರೂ ಕೂಡ ನಾವೆಲ್ಲ ಹೆಚ್ಚಾಗಿ ಬಾಯಿ ಚಪ್ಪರಿಸಿಕೊಂಡು ತಿನ್ನುವ ಮಸಾಲೆ ದೋಸೆಯನ್ನು ಕಂಡುಹಿಡಿದಿದ್ದು ಮಾತ್ರ ಉಡುಪಿಯವರೇ. ಹೌದು, ದೋಸೆಗಳಲ್ಲಿ ನಾವು ಈಗ ಹಲವಾರು ವೆರೈಟಿಗಳನ್ನು ಕಾಣ್ತಾ ಇದ್ದೇವೆ. ಆದರೆ ಆಗಿನ ಕಾಲದಲ್ಲಿ ಮಸಾಲೆ ದೋಸೆಯನ್ನು ಕಂಡುಹಿಡಿದಿದ್ದು, ಅದನ್ನು ದೊಡ್ಡ ಮಟ್ಟದಲ್ಲಿ ಬೆಳೆಸಿದವರು ಒಬ್ಬರು ಇದ್ದಾರೆ. ಅವರೇ ಉಡುಪಿಯ ಕೃಷ್ಣರಾವ್. ಉಡುಪಿ ಹೋಟೆಲ್ ಅಂದರೆ ಬರೀ ಕರ್ನಾಟಕಕ್ಕೆ ಅಷ್ಟೇ ಅಲ್ಲ, ದೇಶ ವಿದೇಶದಲ್ಲೂ ಕೂಡ ಅದು ಹೆಸರು ಮಾಡಿದೆ. ಉಡುಪಿ ಅನ್ನೋ ಹೆಸರಲ್ಲಿ ಎಷ್ಟೋ ಜನ ಹೋಟೆಲ್ ಉದ್ಯಮವನ್ನು ಆರಂಭಿಸಿ ಅದರಲ್ಲೇ ಯಶಸ್ಸನ್ನು ಕಂಡವರು ಇದ್ದಾರೆ. ಇಂತಹ ಯಶಸ್ಸನ್ನು ಕಂಡವರ ಪಟ್ಟಿಯಲ್ಲಿ ಉಡುಪಿಯ ಕೃಷ್ಣರಾವ್ ಕೂಡ ಒಬ್ಬರು. ಹಾಗಾದರೆ ಕೃಷ್ಣರಾವ್ಗೂ ಮಸಾಲೆ ದೋಸೆಗೂ ಏನು ಸಂಬಂಧ ಅಂತೀರಾ? ಖಂಡಿತ ಇದೆ. ಮೊದಲು ಈ ಮಸಾಲೆ ದೋಸೆ ಬಗ್ಗೆ ಆಲೋಚನೆ ಮಾಡಿ ಅದನ್ನು ಕಾರ್ಯರೂಪಕ್ಕೆ ತಂದಿದ್ದು ಉಡುಪಿಯ ಕೃಷ್ಣರಾವ್ ಅವರು. ಬ್ರಿಟಿಷರ ಕಾಲದಲ್ಲಿ ಇಡ್ಲಿಯನ್ನು ತಯಾರಿಸಿ ಮಾರಾಟ ಮಾಡ್ತಾ ಇದ್ದಂತಹ ಕೃಷ್ಣರಾವ್ ಅವರು ಮುಂದೆ ಮಸಾಲೆ ದೋಸೆಯನ್ನು ಕಂಡುಹಿಡಿತಾರೆ. ಇದರ ಹಿಂದೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಕೂಡ ಇದೆ, ಕೇಳಿ. ಒಂದಿನ ಕೃಷ್ಣರಾವ್ ಅವರು ಅವರ ಸ್ನೇಹಿತರ ಜೊತೆ ಉತ್ತರ ಭಾರತಕ್ಕೆ ಪ್ರವಾಸಕ್ಕೆ ಹೋಗ್ತಾರೆ. ಹೋದಾಗ ಅಲ್ಲಿ ಪೂರಿ ಬಾಜಿಯನ್ನು ತಿನ್ನೋವಾಗ ನಮ್ಮ ದಕ್ಷಿಣ ಭಾರತದ ದೋಸೆಗೂ ಹೀಗೆ ಬಾಜಿಯನ್ನು ಮಿಕ್ಸ್ ಮಾಡಿದರೆ ಹೇಗಿರುತ್ತೆ, ಹೀಗೆ ಫ್ಯೂಷನ್ ರೂಪದಲ್ಲಿ ಒಂದು ಹೊಸ ಖಾದ್ಯವನ್ನು ತಯಾರಿಸಬಹುದಲ್ಲ ಅಂತ ಒಂದು ಹೊಸ ಕಲ್ಪನೆಯೊಂದಿಗೆ ಹುಟ್ಟಿಕೊಂಡಿದ್ದೇ ಈಗ ನಾವು ನೀವೆಲ್ಲ ತಿನ್ನುವಂತಹ ಈ ಮಸಾಲೆ ದೋಸೆ. ಆದರೆ ಇವರು ಮೊದಲು ಇದನ್ನು ಪ್ರಾರಂಭಿಸಿದ್ದು ಅವರ ಚೆನ್ನೈನಲ್ಲಿ ಇರುವಂತಹ ವುಡ್ಲ್ಯಾಂಡ್ ಹೋಟೆಲಲ್ಲಿ. ಹೀಗಿರುವಾಗ ಚೆನ್ನೈನಲ್ಲಿದ್ದಾಗ ಕೃಷ್ಣರಾವ್ ಮಸಾಲೆ ದೋಸೆಯನ್ನು ಪ್ರಾರಂಭಿಸ್ತಾರೆ. ಆ ಸಂದರ್ಭದಲ್ಲಿ ಬ್ರಿಟನ್ನ ರಾಣಿ ಎಲಿಜಬೆತ್, ಮೈಸೂರಿನ ಮಹಾರಾಜರಾದಂತಹ ಜಯಚಾಮರಾಜೇಂದ್ರ ಒಡೆಯರ್ ಇವರೆಲ್ಲ ಸೇರಿದಂತೆ ದೇಶದ ಪ್ರಮುಖ ವ್ಯಕ್ತಿಗಳು ಕೃಷ್ಣರಾಯರ ಹೋಟೆಲ್ನ ಆಹಾರದ ರುಚಿಯನ್ನು ಸವಿದಿದ್ದಾರೆ. ಬ್ರಿಟಿಷರ ಕಾಲದಲ್ಲಿ ಹುಟ್ಟಿಕೊಂಡಿದ್ದಂತಹ ಮಸಾಲೆ ದೋಸೆಯನ್ನು ಕಂಡುಹಿಡಿದಿದ್ದೇ ಉಡುಪಿಯ ಕೃಷ್ಣರಾವ್ ಅವರು. ಈ ರೀತಿ ಉಡುಪಿಯ ಕೃಷ್ಣರಾಯರಿಂದ ಆರಂಭವಾದಂತಹ ಮಸಾಲೆ ದೋಸೆ ಈಗ ವಿಶ್ವದ ಮೂಲೆ ಮೂಲೆಯಲ್ಲೂ ಕೂಡ ಪರಿಚಿತವಾಗಿದೆ. ಈಗ ಅದು ಆಯಾ ಊರಿಗೆ ತಕ್ಕಂತೆ ಚೇಂಜ್ ಆಗಿದೆ. ಹಾಗೆ ಹೊಸ ಹೊಸ ಸ್ವರೂಪವನ್ನು ಕೂಡ ಅದು ಪಡೆದುಕೊಂಡಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.